ಬಯಸಲಿಕ್ಕೆ ಯಾಕೆ ಮುಂದಾಗಿದ್ರಿ ಅಂತ ಕೇಂದ್ರ ಸರ್ಕಾರ ಗವರ್ನರ್ ಇರುವುದು ರಾಜ್ಯ ಸರ್ಕಾರದ ಮೌತ್ ಪೀಸ್ ಆಗಿ ಕೆಲಸ ಮಾಡಲಿಕ್ಕೆ. ಅಲ್ಲಿ ಇವತ್ತು ಈ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದರೆ ಅದನ್ನು ಹೇಳಬೇಕಲ್ಲ. ಇವತ್ತು ಗವರ್ನರ್ ಸ್ಪೀಚನ್ನು ತಯಾರು ಮಾಡುವಂಥದ್ದು ರಾಜ್ಯ ಸರ್ಕಾರ ಇವತ್ತು ತಯಾರು ಮಾಡಿದಂಥ ಸ್ಪೀಚನ್ನು ಹೇಳಬೇಕು ಬಿಟ್ಟರೆ ಕೇಂದ್ರ ಸರ್ಕಾರ ಬರ್ಕೊಟ್ಟೋದನ್ನು ಓದಲಿಕ್ಕೆ ಆಗ್ತದ? ಇವತ್ತು ಗವರ್ನರ್ ಇರುವಂಥದ್ದು ಕರ್ನಾಟಕ ರಾಜ್ಯದ ಗವರ್ನರ್ ಅಲ್ಲ. ಅವರು ಕೇಂದ್ರ ಸರ್ಕಾರದ ನಾಮಿನೇಟ್ ಆಗಿರ್ಬೋದು, ಆದರೆ ಅವರು ಗವರ್ನರ್ ಕರ್ನಾಟಕ ರಾಜ್ಯದ್ದು. ಅವರು ಕರ್ನಾಟಕ ರಾಜ್ಯದ ಬಗ್ಗೆ ಸರ್ಕಾರದ ಬಗ್ಗೆ ಮಾತಾಡಬೇಕು ಬಿಟ್ಟರೆ ಅವರು ಕೇಂದ್ರ ಸರ್ಕಾರ ಇವತ್ತು ಇದಾಗ್ತದೆ ಅನ್ನುವಂಥ ರೀತಿಯಲ್ಲಿ ಅದು ಯಾವ ರೀತಿಯಲ್ಲಿ ಅಂತೇಳಿ ಗೊತ್ತಿಲ್ಲ. ಬಯಸಲಿಕ್ಕೆ ಯಾಕೆ ಮುಂದಾಗಿದ್ರಿ ಅಂತ ಕೇಂದ್ರ ಸರ್ಕಾರ ಗವರ್ನರ್ ಇರುವುದು ರಾಜ್ಯ ಸರ್ಕಾರದ ಮೌತ್ ಪೀಸ್ ಆಗಿ ಕೆಲಸ ಮಾಡಲಿಕ್ಕೆ. ಅಲ್ಲಿ ಇವತ್ತು ಈ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದರೆ ಅದನ್ನು ಹೇಳಬೇಕಲ್ಲ. ಇವತ್ತು ಗವರ್ನರ್ ಸ್ಪೀಚನ್ನು ತಯಾರು ಮಾಡುವಂಥದ್ದು ರಾಜ್ಯ ಸರ್ಕಾರ ಇವತ್ತು ತಯಾರು ಮಾಡಿದಂಥ ಸ್ಪೀಚನ್ನು ಹೇಳಬೇಕು ಬಿಟ್ಟರೆ ಕೇಂದ್ರ ಸರ್ಕಾರ ಬರ್ಕೊಟ್ಟೋದನ್ನು ಓದಲಿಕ್ಕೆ ಆಗ್ತದ? ಇವತ್ತು ಗವರ್ನರ್ ಇರುವಂಥದ್ದು ಕರ್ನಾಟಕ ರಾಜ್ಯದ ಗವರ್ನರ್ ಅಲ್ಲ. ಅವರು ಕೇಂದ್ರ ಸರ್ಕಾರದ ನಾಮಿನೇಟ್ ಆಗಿರ್ಬೋದು, ಆದರೆ ಅವರು ಗವರ್ನರ್ ಕರ್ನಾಟಕ ರಾಜ್ಯದ್ದು. ಅವರು ಕರ್ನಾಟಕ ರಾಜ್ಯದ ಬಗ್ಗೆ ಸರ್ಕಾರದ ಬಗ್ಗೆ ಮಾತಾಡಬೇಕು ಬಿಟ್ಟರೆ ಅವರು ಕೇಂದ್ರ ಸರ್ಕಾರ ಇವತ್ತು ಇದಾಗ್ತದೆ ಅನ್ನುವಂಥ ರೀತಿಯಲ್ಲಿ ಅದು ಯಾವ ರೀತಿಯಲ್ಲಿ ಅಂತೇಳಿ ಗೊತ್ತಿಲ್ಲ.